ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಪ್ರಿಯಾ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರೂಜಿಯವರಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿನಾ ವೆಂಕಟೇಶಂ ನನಾಥೋ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ. ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮನ ಶುರು ಮಾಡೋಣ. ರಾಶಿ ಫಲಗಳನ್ನ ಗುರುಜಿಯವರು ಹೇಳ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಖುಷಿಯಿಂದ ಕಾರ್ಯಕ್ರಮನ ನೋಡ್ತಾರೆ. ಯಾಕಂದ್ರೆ ತಮ್ಮ ತಮ್ಮ ರಾಶಿಗಳಿಗೆ ಯಾವ ರೀತಿ ಫಲಗಳಿದೆ ತಿಳ್ಕೊಬೇಕು ಅಂತ. ಅದೇ ರೀತಿ ಇವಾಗ ನಿಮ್ಮ ಜಾತಕದಲ್ಲೇ ಏನಾಗುತ್ತೆ, ಮುಂದೆ ಏನಾಗುತ್ತೆ, ಏನಾಗಬಹುದು, ಏನಾಗಲ್ಲ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನಕ್ಷತ್ರನೇ ಕಲ್ತ್ಕೋಬೇಕಲ್ವಾ. ಬಂದು ಕಲ್ತ್ಕೊಳ್ಳಿ. ಇದೇ ವಾರದ ಕೊನೆಯಲ್ಲಿ ಗುರುಜಿಯವರು ಮೈಸೂರಿಗೆ ಬರ್ತಾ ಇದ್ದಾರೆ. ಅಂದ್ರೆ ಡಿಸೆಂಬರ್ 22ಕ್ಕೆ ಮೈಸೂರಿನಲ್ಲಿ ನಕ್ಷತ್ರ ನಡೆಯ ಕ್ಲಾಸಸ್ ಇರುತ್ತೆ. ಡಿಸೆಂಬರ್ 25ಕ್ಕೆ ಮಂಗಳೂರಿನಲ್ಲಿ ಸಂಖ್ಯಾಶಾಸ್ತ್ರದ ಕ್ಲಾಸಸ್ ಇರುತ್ತೆ. ಸಂಖ್ಯಾಶಾಸ್ತ್ರ ಒಂದು ದಿನದ ಕ್ಲಾಸಸ್ ಆಗಿರುತ್ತೆ. ಜನವರಿ 12ಕ್ಕೆ ಬ್ಯಾಂಗ್ಳೂರಿನಲ್ಲಿ ನಕ್ಷತ್ರ ನಾಡಿ, ಜನವರಿ 26ಕ್ಕೆ ಹುಬ್ಳಿಯಲ್ಲಿ ನಕ್ಷತ್ರ ನಾಡಿ, ಫೆಬ್ರವರಿ 9ಕ್ಕೆ ಶಿವಮೊಗ್ಗ ಅಂತ ಹೇಳ್ತಾ ಇವಾಗ ರಾಶಿ ಫಲಗಳನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಗುರುಜಿ, ಮೊದಲಿಗೆ ರಾಶಿ ಫಲಗಳನ್ನ ಹೇಳಿ ಗುರುಜಿ. ರಾಶಿ ಫಲ ಅಂದ್ರೆ ಇಲ್ಲಿ ಸೂರ್ಯನ ಒಂದು ಧನುರ್ರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು ಹೇಳ್ತಾ ಇದ್ದೀವಿ. ಜಸ್ಟ್ 1.5 ಡೇಸ್ ಬ್ಯಾಕ್ ಆಗಿದೆ. ಸೂರ್ಯ ಧನುರ್ರಾಶಿ ಪ್ರವೇಶ ಆದವ್ರಿಗೆ ಯಾರ್ಯಾರಿಗೆ ಯಾವ್ಯಾವ ಥರ ಫಲ, ಮೇಷರಾಶಿಯವ್ರಿಗೆ ಹೇಗಿದೆ ಅಂತ. ಸೂರ್ಯನ ದಶಾ ಮತ್ತು ಭುಕ್ತಿ ಏನಾರು ಇದ್ದರೆ ಒಂದು ಜಾಬಲ್ಲಿ ಚೇಂಜ್ ಬರ್ತಕ್ಕಂಥ ಒಂದು ಚಾನ್ಸಸ್ ಹೆಚ್ಚಾಗಿದೆ. ಉದ್ಯೋಗದಲ್ಲಿ ಚೇಂಜ್ ಆಗ್ತಕ್ಕಂಥದ್ದೊಂದು ಚಾನ್ಸ್ ಬರ್ತಾ ಇದೆ. ಅಥವಾ ಪ್ಲೇಸ್ ಚೇಂಜ್, ಜಾಗ ಚೇಂಜ್, ಡಿಪಾರ್ಟ್ಮೆಂಟಲ್ ಚೇಂಜ್ ತೋರಿಸ್ತಾ ಇದೆ. ಅಥವಾ ಕೆಲಸ ಬಿಡ್ತಕ್ಕಂಥ ಒಂದು ಪ್ರಮೇಯ ಈ ತಿಂಗಳಿಂದ ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ಆಗ್ತಕ್ಕಂಥದ್ದು, ಏರ್ಪಾಟ್ ಆಗ್ತಕ್ಕಂಥದ್ದು ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಎಜುಕೇಷನ್ ವಿಚಾರದಲ್ಲಿ ಚೆನ್ನಾಗಿದೆ, ಸಾಂಸಾರಿಕ ಜೀವನದಲ್ಲಿ ಚೆನ್ನಾಗಿದೆ, ಆರೋಗ್ಯ ವಿಚಾರದಲ್ಲೂ ಎಕ್ಸಲೆಂಟ್ ಆಗಿದೆ. ಸೂರ್ಯನ ಒಂದು ಫಲ. ವೃಷಭ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಮಕ್ಕಳಿಂದ ತೊಂದರೆ ಆಗ್ತಕ್ಕಂಥದ್ದು, ಅಥವಾ ಮಕ್ಕಳ ಜೊತೆ ಹೊಡೆದಾಡ್ತಕ್ಕಂಥದ್ದು, ಅಥವಾ ವಾದ ವಿವಾದ ಮಾಡ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗೆ ಹೆಚ್ಚಾಗಿದೆ. ಅದ್ರ ಜೊತೆಗೆ ಏನಾದ್ರು ಖರೀದಿ ಮಾಡಬೇಕಾದ್ರೆ, ಭೂಮಿ ಖರೀದಿ ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸ್ವಲ್ಪ ಯೋಗ್ಯವಾದ ಒಂದು ಮಾಸ ಅಂತ ಹೇಳ್ಬೋದು. ಅಂದರೆ ಮುಂದಿನ ತಿಂಗಳು 15ನೇ ತಾರೀಕು 16ನೇ ತಾರೀಕುವರೆಗೂ ಒಳ್ಳೆ ಟೈಮ್ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಅದೇ ರೀತಿ ಮಿಥುನ ನೋಡೋಣ. ಮಿಥುನ ಹೇಗಿದೆ ಅಂತ. ಮಿಥುನದವ್ರಿಗೆ, ಈ ಯಾರು ಎಜುಕೇಷನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಭಾಳ ಒಂದು ನೆಗೆಟಿವ್ ಕಾಂಬಿನೇಷನ್ ಬರ್ತಾ ಇದೆ. ಸ್ವಲ್ಪ ಎಷ್ಟೇ ಓದಿದ್ರು ಕೂಡ ಸ್ವಲ್ಪ ಹೆಚ್ಚಿಗೆ ಓದೋಕ್ಕಾಗದೇ ಇರತಕ್ಕಂಥ ಕಾಂಬಿನೇಷನ್ನು. ಜಾಬಲ್ಲಿರೋರಿಗೆ ಸ್ವಲ್ಪ ಹೆಚ್ಚು ಎಫರ್ಟ್ ಆಗ್ತಕ್ಕಂಥ ಕಾಂಬಿನೇಷನ್ನು. ಬಿಸ್ನೆಸ್ಸಲ್ಲಿರೋರಿಗೆ ಹೆಚ್ಚು ಎಫರ್ಟ್ ಆಗ್ತಕ್ಕಂಥ ಕಾಂಬಿನೇಷನ್ ಇದೆ. ಎಫರ್ಟ್ ಹಾಕಿದ ಮೇಲೆ ಹಣ ಬರ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ವೈವಾಹಿಕ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ. ವ್ಯಾಜ್ಯದಲ್ಲಿ ವಿನ್ ಆಗ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ಹೆಲ್ತ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಆಯಾಸ ಆಗ್ತಕ್ಕಂಥ ಕಾಂಬಿನೇಷನ್ ಹೆಚ್ಚಾಗಿದೆ ಮಿಥುನ ರಾಶಿಯವ್ರಿಗೆ. ಕರ್ಕಾಟಕ ರಾಶಿಯವ್ರಿಗೆ ಕೆಲಸದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಹೊಸ ಹೊಸ ಪ್ರಾಜೆಕ್ಟ್ಸ್ ಬರುತ್ತೆ. ಸೂರ್ಯನ ಒಂದು ಫಲ. ದಶಾಭುಕ್ತಿ ಬಂದರೆ ಮಾತ್ರನೇ ಇದು ಎಫೆಕ್ಟ್ ಜಾಸ್ತಿ ಇರುತ್ತೆ ನಾನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹಣನೂ ಸ್ವಲ್ಪ ಹೆಚ್ಚು ಇನ್ಸೆಂಟಿವ್ ರೀತಿ ಬರ್ತಕ್ಕಂಥದ್ದು, ಅನೇಕ ಕಡೆಯಿಂದ ಹಣ ಬರ್ತಕ್ಕಂಥ ಕಾಂಬಿನೇಷನ್ ಇದೆ. ಮತ್ತು ವೈವಾಹಿಕ ಜೀವನದಲ್ಲಿ 50-50% ಚೆನ್ನಾಗೂ ಇದೆ, ಚೆನ್ನಾಗಿಲ್ಲ. ಸ್ವಲ್ಪ ವೈಮನಸ್ಸೇನೂ ಹೆಚ್ಚಾಗುತ್ತೆ. ಒಂದು ಸ್ವಲ್ಪ ಇರುಸು ಮುರುಸು ಅಂತ ಹೇಳ್ತಾರೆ, ಆ ಥರ ಒಂದು ಕಾಂಬಿನೇಷನ್ ಏರ್ಪಟ್ಟಾಗ್ತಾಯಿದೆ. ಎಜುಕೇಷನ್ ಇರೋರಿಗೂ ತುಂಬ ಚೆನ್ನಾಗಿದೆ. ಕಾಂಪಿಟೇಷನ್ನಲ್ಲಿ ಇರ್ತಕ್ಕಂಥವ್ರು ವಿನ್ ಆಗ್ತಕ್ಕಂಥ ಕಾಂಬಿನೇಷನ್ ಬರ್ತಾಯಿದೆ. ಆರೋಗ್ಯದಲ್ಲಿ ಸ್ವಲ್ಪ 50-50%. ಆರೋಗ್ಯನೂ ಸ್ವಲ್ಪ ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ, ಆ ಥರ ಆಗಿರ್ತಕ್ಕಂಥ ಒಂದು ಮಹಿನೆ ಈ ಒಂದು ಸೂರ್ಯನ ಧನುರಾಶಿ ಪ್ರವೇಶ ಆಗಿದೆ. ಮತ್ತು ಅದೇ ರೀತಿ ಸಿಂಹರಾಶಿ, ಸೂರ್ಯನ ಆಧಿಪತ್ಯ ಸಿಂಹರಾಶಿ. ಆರೋಗ್ಯ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಆದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ, ಬಹಳಷ್ಟು ಟೈಟ್ ಆಗ್ತಕ್ಕಂಥ ಒಂದು ತಿಂಗಳಾಗುತ್ತೆ. ಸಡನ್ನಾಗಿ ಲಾಸ್ಟ್ ಮಂತ್ ಚೆನ್ನಾಗಿತ್ತು, ಈ ಒಂದು 15 ಡೇಸ್ ಹಿಂದೆ ಚೆನ್ನಾಗಿತ್ತು, ಈಗ ಸಡನ್ನಾಗಿ ಟೈಟ್ ಆಗಿದೆ. ಯಾರನ್ನೋ ಕೇಳಿದ್ರು ಸಡನ್ನಾಗಿ ದುಡ್ಡು ಕೊಡ್ತಾ ಇಲ್ಲ. ಯಾರಿಗೋ ಒಬ್ಬರಿಗೆ ಹಿಂದಿರಿಸ್ಬೇಕು, ದುಡ್ಡು ಆಗ್ತಾ ಇಲ್ಲ. ವ್ಯಾಪಾರ ವಹಿವಾಟು ಮಾಡೋರಿಗೆ ಸ್ವಲ್ಪ ಎಲ್ಲ ಸ್ಟಕ್ ಆಗಿ ದುಡ್ಡು ಬರ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸಡನ್ ಒಂದು ಸೆಟ್ ಬ್ಯಾಕ್ ಥರ, ಜಾಬ್ ಏನೋ ಒಂಥರ ಭಯದ ವಾತಾವರಣ, ಲೇ ಆಫ್ ಮಾಡ್ತಕ್ಕಂಥದ್ದು. ಕೆಲವು ಕಂಪ್ನಿಗಳು ಲೇ ಆಫ್ ಮಾಡ್ತಾ ಇರ್ತಾರೆ. ಮೇರೆ ಲಿಸ್ಟ್ ಮೇ ಆಯಾ ಕ್ಯಾ ಅಂತ ನೋಡ್ಬೇಕು ನಾವು, ನಮ್ಮ ಲಿಸ್ಟಲ್ಲಿ ಬಂದಿದೆಯಾ ಅಂತ ನೋಡಬೇಕು. ಸೂರ್ಯದಶ ಏನಾರು ನಡೀತಾ ಇದ್ದರೆ, ಆ ರೀತಿ ನಿಮ್ಮ ಕಂಪ್ನಿ ನಡೀತಾ ಇದ್ದರೆ ನಿಮ್ಮದು ಲಿಸ್ಟ್ ಟಾಪಲ್ಲಿರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಸೂರ್ಯನ ಜಪ ಮಾಡ್ಕೊಳ್ತಕ್ಕಂಥದ್ದು. ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಮತ್ತು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅಂತ ಹೇಳಿದ್ದೀನಿ. ಸಾಂಸಾರಿಕ ವಿಚಾರದಲ್ಲಿ ಅದ್ಭುತವಾಗಿದೆ. ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲನೂ ಇರ್ತಕ್ಕಂಥದ್ದು.
ವ್ಯಾಜ್ಯದಲ್ಲಿಂದನೂ ಜಯ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಮೇಜರ್ ಪಾಯಿಂಟ್ ಒಂದು ಬಂದ್ಬಿಟ್ಟು ಜಾಬ್ ವಿಚಾರದಲ್ಲಿ ಮತ್ತು ಹಣಕಾಸು ವಿಚಾರದಲ್ಲಿ ಭಾಳ ಕೇರ್ಫುಲ್ ಆಗಿರ್ತಕ್ಕಂಥದ್ದು. ಮತ್ತು ಹೇಸ್ಟಿ ಡಿಸಿಷನ್ ತೊಗೊಳ್ಬೇಡಿ. ಸಿಂಹರಾಶಿಯವರು ಹೇಸ್ಟಿ ಡಿಸಿಷನ್ ತೊಗೊಳ್ಬೇಡಿ. ಯಾರೋ ಬಾಸ್ ಬೈದರು ಸಡನ್ನಾಗಿ ರಿಸೈನ್ ಮಾಡ್ತಕ್ಕಂಥದ್ದು, ನನಗೆ ಓವರ್ ಕಾನ್ಫಿಡೆನ್ಸ್ ಇದೆ, ನನಗೆ ಇನ್ನೊಂದು ಕಡೆ ಕೆಲಸ ಸಿಗುತ್ತೆ, ಐ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್, ಲೆಟ್ ಮಿ ಚೇಂಜ್ ಓವರ್ ಅಂತ ಹೇಳಿ ಸಡನ್ನಾಗಿ ರಿಸೈನ್ ಮಾಡಿ ಆಮೇಲೆ ಹುಡುಕುವಂಥದ್ದು, ಈ ಥರ ಹೇಸ್ಟಿ ಡಿಸಿಷನ್ಸ್ನ ತೊಗೊಳ್ಬೇಡಿ. ಸದ್ಯಕ್ಕೆ ಸಮಯದ ಅಭಾವದಿಂದ ಈಗ ಕನ್ಯಾ ರಾಶಿಗೆ ಇವತ್ತು ನಿಲ್ಲಿಸೋಣ, ಮಿಕ್ಕ 6 ರಾಶಿ ನಾಳೆ ಖಂಡಿತ ಗುರೂಜಿ. ಕನ್ಯಾ ರಾಶಿಯವರಿಗೆ ಎಜುಕೇಷನಲ್ಲಿ ಭಾಳ ಎಕ್ಸಲೆಂಟ್ ಆಗಿರ್ತಕ್ಕಂಥ ಸಮಯ. ಹೆಚ್ಚು ಎಜುಕೇಷನ್ ಕಾಲಾವಕಾಶ ಮಾಡ್ತಕ್ಕಂಥದ್ದು, ಅಂದರೆ ಮೋರ್ ಬರ್ನಿಂಗ್ ದಿ ಮಿಡ್ ನೈಟ್ ಆಯಿಲ್ ಅಂತ ಹೇಳ್ತಾರಲ್ಲ, ಆ ಥರ ನೈಟೆಲ್ಲ ಹೋಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ 50-50 ಕಾಂಬಿನೇಷನ್ ಬರ್ತಾಯಿದೆ. ಬಟ್ ಬಿಸ್ನೆಸ್ಸು ಮತ್ತು ಜಾಬಲ್ಲಿರೋರಿಗೆ ಸ್ವಲ್ಪ ಹಣ ಜಾಸ್ತಿ ಖರ್ಚಾಗ್ತಕ್ಕಂಥದ್ದು ಇರುತ್ತೆ. ಒಂದು ಒಳ್ಳೆಯ ಸಂಗತಿ ಏನು ಅಂತಂದರೆ, ಹಣ ಖರ್ಚಾಗ್ತಕ್ಕಂಥದ್ದು ಏನಾದ್ರು ನೀವು ಲ್ಯಾಂಡ್ಗೆ ಅಥವಾ ಬಿಲ್ಡಿಂಗ್ಗೆ ಅಥವಾ ಒಂದು ಅಪಾರ್ಟ್ಮೆಂಟ್ಗೆ ಏನಾದ್ರು ಒಂದು ರಿಯಲ್ ಎಸ್ಟೇಟ್ ಸೈಡ್ ಇನ್ವೆಸ್ಟ್ ಮಾಡ್ತಾಯಿದ್ರೆ ಒಳ್ಳೆ ಸೇವಿಂಗ್ಸ್ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸ್ವಲ್ಪ ವಾಸಿ ಆಗದೇ ಇರತಕ್ಕಂಥದ್ದು, ಒಂದು ತಿಂಗಳಿಡೀ ನಿಮಗೆ ಸಂಕಟ ಕೊಡ್ತಕ್ಕಂಥದ್ದು ಅಥವಾ ಭಾಳ ಹಿಂಸೆ ಕೊಡ್ತಕ್ಕಂಥ ಒಂದು ಯಾವುದಾದ್ರು ಒಂದು ಇನ್ಫೆಕ್ಷನ್ಸ್ ಆಗ್ಬೋದು ಅಥವಾ ಜ್ವರನೋ ಏನೋ ಒಂದು ಲಾಂಗ್ ಟರ್ಮ್ ಇರ್ತಕ್ಕಂಥದ್ದು 1 ತಿಂಗಳ ಮಟ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಮಂತ್ 15th ಆದಮೇಲೆ ಅದು ಸ್ವಲ್ಪ ಗೋಚಾರ ರೀತಿ ಕಮ್ಮಿ ಆಗುತ್ತೆ. ಓಕೆ ಗುರುಜಿ, ಮಿಕ್ಕಿರೋ ರಾಶಿಗಳನ್ನ ಖಂಡಿತ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಸೊ ವೀಕ್ಷಕರೇ, ಇವತ್ತಿನ ರಾಶಿ ಫಲಗಳನ್ನ ಹೇಳಿದ್ದಾರೆ ಗುರುಜಿ. ಇನ್ ಕೇಸ್ ಮಿಸ್ ಔಟ್ ಆಗಿದ್ದಿದ್ರೆ ಯೂಟ್ಯೂಬಲ್ಲೂ ಕೂಡ ನಮ್ಮ ಇದನ್ನ ಫಾಲೋ ಮಾಡಬಹುದು. ನೀವು ಎಲ್ಲ ಸಂಚಿಕೆಗಳು ಕೂಡ ಇರುತ್ತೆ, ನೋಡಬಹುದು, ನಿಮ್ಮ ರಾಶಿಗಳ ಬಗ್ಗೆ ಕೂಡ ತಿಳ್ಕೊಬಹುದು. ಇವಾಗ ಫಸ್ಟ್ ಕಾಲರ್ ಮಾತನಾಡಿಸುವಂತಹ ಸಮಯ. ಹಲೋ ಹಲೋ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. 30 ಅಕ್ಟೋಬರ್ 1990. 30 ಅಕ್ಟೋಬರ್ 1990. ಟೈಮಿಂಗ್ಸ್ ಏನು? ಅರ್ಲಿ ಮಾರ್ನಿಂಗ್ 9:30 ರೀ. ಬೆಳಗ್ಗೆ 9:30ನಾ? ಅಲ್ರಿ 12:30 ಮೇಡಮ್. 12:30ನಾ? ಓಕೆ, ಫೈನ್ ಫೈನ್. ಹುಟ್ಟಿರುವಂತ ಊರು ಯಾವ್ದು? ಇದು ಧಾರವಾಡ ಮೇಡಮ್. ಧಾರವಾಡ. ಪ್ರಶ್ನೆ ಯಾರ ಬಗ್ಗೆ ಕೇಳಬೇಕಿತ್ತು ಕೇಳಿ, ಗುರುಜಿ ಮಾತಾಡ್ತಾರೆ. ಇದು ಹ್ಞೂ ಸರ್ ನಮಸ್ಕಾರ. ನಮಸ್ಕಾರ ಗುರುಗಳು. ಇದು 29ನೇ ತಾರೀಕು 30ನೇ ತಾರೀಕು ಬೆಳಿಗ್ಗೆ 12 ಗಂಟೆ ಆದಮೇಲೆ 30ನೇ ತಾರೀಕು ಬರುತ್ತೆ. ಕುಂಭರಾಶಿ ಹುಟ್ಟಿರೋದು. ಕುಂಭರಾಶಿಲಿ ಶತಭಿಷ ನಕ್ಷತ್ರ. ಶನಿ ದಶೆ ನಡೀತಾ ಇದೆ 2020ವರೆಗೂ. ಶುಕ್ರ ಭುಕ್ತಿ. ಶನಿ ಮತ್ತು ಶುಕ್ರ ಕಾಂಬಿನೇಷನ್ ನೋಡೋಣ. ಶನಿ 6, 7, 8 ಮತ್ತು ಶುಕ್ರ 3, 4, 11. ಯಾವ ವಿಚಾರದಲ್ಲಿ ನೋಡಬೇಕಾಯ್ತು ಸರ್? ನಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಇಲ್ಲ ಅನ್ನೋದು ನೋಡ್ಬೇಕಾಯ್ತು ಸರ್. ಗೌರ್ಮೆಂಟ್ ಜಾಬ್ ಇದೆಯಾ ನೋಡೋಣ. ಕುಜನ ಆಧಿಪತ್ಯದಲ್ಲಿದೆ. ಕುಜ ಏನಾದರೂ ಚಂದ್ರ ನಕ್ಷತ್ರದಲ್ಲಿ ಇದೆ ಸರ್. ಸ್ವಲ್ಪ ಪ್ರಯತ್ನ ಜಾಸ್ತಿ ಪಡಬೇಕು. ಕುಜ ಇರ್ತಕ್ಕಂಥದ್ದು ಚಂದ್ರನ ನಕ್ಷತ್ರದಲ್ಲಿದೆ. ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥದ್ದು ಸ್ವಲ್ಪ ಶ್ರಮದಿಂದ ಸಿಗುತ್ತೆ ಅಂತ ಬರ್ತಾ ಇದೆ. ತುಂಬ ಟ್ರೈ ಮಾಡಬೇಕು, ತುಂಬ ಎಕ್ಸಾಮ್ಸ್ ಬರೀಬೇಕು. ಖಂಡಿತ ಜಯ ಇದೆ ಅಂತ ತೋರಿಸ್ತಾ ಇದೆ. ಶನಿ ದಶ ಕುಜಭುಕ್ತಿಲಿ, ಅದಾದ ನಂತರ ರಾಹುನಲ್ಲಿ 11 ಇರೋದ್ರಿಂದ ನಾನು ಹೇಳ್ತಕ್ಕಂಥ ಒಂದು ಟೈಮ್ ನೋಟ್ ಮಾಡಿಕೊಂಡು ಆ ಟೈಮಲ್ಲಿ ಎಕ್ಸಾಮ್ಸ್ ಬರೀತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬರುತ್ತೆ. ಶುಕ್ರ ಚಂದ್ರ 2019 ಫೆಬ್ರವರಿಯಿಂದ 2019 ಜುಲೈವರೆಗೂ ಸ್ವಲ್ಪ ಒಳ್ಳೆ ಟೈಮ್ ಇದೆ. 2020 ಜನವರಿವರೆಗೂ ಒಳ್ಳೆ ಟೈಮ್ ಇದೆ. 11 ಬಂದಿರೋ ಕಾಂಬಿನೇಷನಿಂದ. ಗುರು ಇಲ್ಲ 11. ನೆಕ್ಸ್ಟ್ ಇಯರ್ ಎಂಡ್ ಒಳಗೆ ಒಳ್ಳೆಯ ಒಂದು ಕಾಂಬಿನೇಷನ್ ಬರ್ತಾ ಇದೆ. ಚಂದ್ರನ ಆರಾಧನೆ ಮಾಡಿ ಒಂದು ಮೂನ್ ಸ್ಟೋನ್ ಹಾಕ್ಕೊಳ್ಳಿ. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ಮೂನ್ ಸ್ಟೋನ್ ಹಾಕ್ಕೊಳ್ಳಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಲ್ತ್ಕೊಳ್ಳಿ. ಇನ್ನೂ ನಿಮಗೆ ಪರ್ಫೆಕ್ಟ್ ಕಾಂಬಿನೇಷನ್ ಎಲ್ಲೋಗಿ ಯಾವ ಟೈಮಲ್ಲಿ ಸಿಗುತ್ತೆ, ಆ ಟೈಮಲ್ಲಿ ರಿಸಲ್ಟ್ ಬರುತ್ತಾ, ರಿಸಲ್ಟ್ ಬರೋ ಟೈಮಲ್ಲಿ ನೋಡ್ತಕ್ಕಂಥದ್ದು. ನಮ್ಮ ನಕ್ಷತ್ರ ನಾಡಿ ಪಿನ್ ಪಾಯಿಂಟ್ ಮಾಡುತ್ತೆ. ಬೇರೆ ಅಸ್ಟ್ರಾಲಜಿ ಥರ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಓದಲ್ಲ ಇಲ್ಲ. ಫಾರ್ ಎಕ್ಸಾಂಪಲ್ ರಿಸಲ್ಟ್ ಬರುತ್ತೆ. ಸೆಕೆಂಡ್ PUC ರಿಸಲ್ಟ್ ಮೇ ತಾರೀಕು 22ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗೋ ಟೈಮಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿ ಕಾಂಬಿನೇಷನಲ್ಲಿ 11 ಬಂದರೆ ಗೆದ್ರಿ, 12 ಬಂದರೆ ಸೋತ್ರಿ. ಇದು ಹೇಗೆ ಅಂತಂದರೆ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ತುಂಬ ಈಸಿ. ಯಾರ್ಯಾರು ವಾಹಿನಿ ನೋಡ್ತಾರೆ ದಯವಿಟ್ಟು ಹೇಳ್ತೀನಿ, ನಕ್ಷತ್ರ ನಾಡಿ ಕಲೀರಿ. ಇಟ್ಸ್ ದಿ ಮೋಸ್ಟ್ ಈಸಿಯೆಸ್ಟ್ ಥಿಂಗ್. ನಿಮ್ಮದು ನೀವೇ ಪ್ರೆಡಿಕ್ಟ್ ಮಾಡ್ಕೋಬೋದು. ಖಂಡಿತ ಪ್ರೆಡಿಕ್ಟ್ ಮಾಡ್ಕೋಬೋದು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ದಶಾ ಭುಕ್ತಿ ಅಂತರ್ಭುಕ್ತಿಗೆ ಹೋಗಿ ಆ ಕಾಂಬಿನೇಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಸ್ ಆಗುತ್ತೋ ನೋ ಆಗುತ್ತಾ. ಕೆಲವೊಂದು ಸತಿ ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಕೂಡ ಸಡನ್ನಾಗಿ ಸರ್ಪ್ರೈಸಸ್ ಕಾಯ್ತಾ ಇರುತ್ತೆ. ಸೊ ನಮ್ಮ ಪ್ಲಾನೆಟರಿ ಪೊಸಿಷನ್ಸ್ ಆ ಥರ ಇದೆ. ಕಲ್ತ್ಕೊಳ್ಳಿ. ಮೋಸ್ಟ್ ಈಸಿಯೆಸ್ಟ್ ಸಬ್ಜೆಕ್ಟು. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಲಾರ್ಡ್. ಕರೆ ಮಾಡೋದಕ್ಕೆ ಧನ್ಯವಾದ. ಸೊ ವೀಕ್ಷಕರೇ, ಇದೇ ವೀಕೆಂಡ್ಗೆ ಗುರೂಜಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಆಸಕ್ತಿ ಇದ್ದರೆ
2-3 ದಿನ ಮಾತ್ರ ಬಾಕಿ ಇದೆ. ಬುಧವಾರ, ಗುರುವಾರ, ಶುಕ್ರವಾರ 2-3 ದಿನ ಅಲ್ಲ, 3 ದಿನ ಬಾಕಿ ಇದೆ. ಸೊ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. ಡಿಸೆಂಬರ್ 25ಕ್ಕೆ ಮಂಗಳೂರಿಗೆ ಬರ್ತಾ ಇದ್ದಾರೆ ಸಂಖ್ಯಾಶಾಸ್ತ್ರವನ್ನ ಹೇಳ್ಕೊಡೋದಕ್ಕೆ. ಕೈಲಾಶತ್ರ ಬೇಕು ಅಂತ ಹೇಳಿದ್ರು ಕೂಡ ಸ್ಥಾಪನೆ ಮಾಡಬಹುದು. ವಾಸ್ತು ಕಿಟ್ ಬೇಕು ಅಂತ ಹೇಳಿದ್ರು ಕೂಡ ಆರ್ಡರ್ನ ಪ್ಲೇಸ್ ಮಾಡಿ. ಇವಾಗ ಸದ್ಯಕ್ಕೆ ಒಂದು ವಿರಾಮ. ಸಣ್ಣ ವಿರಾಮದ ನಂತರ ಸ್ವಾಗತ ವೀಕ್ಷಕರೇ. ಈಗಾಗಲೇ ಗುರೂಜಿ ಅವರು ಸಾವಿರಾರು ಮಂದಿಗಳಿಗೆ ನಕ್ಷತ್ರ ನಡೆಯನ್ನ ಹೇಳ್ಕೊಟ್ಟಿದ್ದಾರೆ. ಸಾಕಷ್ಟು ಮಂದಿ ಬಂದು ಕಲ್ತ್ಕೊಂಡು ಅವರ ಜೀವನವನ್ನ ಅವರೇ ನೋಡ್ಕೊಳ್ತಾ ಇದ್ದಾರೆ. ಆ ಕಲ್ತಿರುವಂತ ಎಕ್ಸ್ಪೀರಿಯನ್ಸಸ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಏನ್ ಮಾತನಾಡ್ತಾರಂತ ಕೇಳುವಂತಹ ಸಮಯ ಈ ವಿಟಿಯ ಮುಖಾಂತರ. ವಿಟಿನ ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ರಂಗನಾಥ್ ಅಂತ ಹೇಳಿ. ನನಗೆ ಜ್ಯೋತಿಷ ಅಂದರೆ ಹಿಂದಿನಿಂದಲೂ ತುಂಬ ಆಸಕ್ತಿ. ಜ್ಯೋತಿಷದಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು ಗೊತ್ತೇ ಇರಲಿಲ್ಲ. ಸುಮಾರು ಕಡೆ ನಾನು ಜ್ಯೋತಿಷ್ಯ ಕಲಿಬೇಕು ಅಂತ ಹೋಗಿದ್ದೆ, ಸುಮಾರು ಕ್ಲಾಸ್ಗಳಿಗೂ ಹೋಗಿದ್ದೆ, ಅದು ಎಲ್ಲಿ ಏನೂ ಅರ್ಥನೇ ಆಗಲಿಲ್ಲ. ಆದರೆ ಟಿ ವಿನಲ್ಲಿ ಒಂದು ಸಲ ನೋಡಿದೆ, ನಕ್ಷತ್ರ ನಾಡಿ ಕ್ಲಾಸಸ್ ಎಲ್ಲ ನಡೆಸ್ತಾರೆ ಅಂಥೇಳಿ. ನನಗೆ ತುಂಬ ಆಸಕ್ತಿ ಬಂತು. ಹಾಗಾಗಿ ಕ್ಲಾಸ್ ಯಾವಾಗಿದೆ ಅಂತೇಳಿ ತಿಳ್ಕೊಂಡು ಕ್ಲಾಸಿಗೆ ಬಂದು ನೋಡಿದ ನಂತರ ನನಗನ್ನಿಸ್ತು ಕೇವಲ 4 ದಿನದಲ್ಲೇ ನಾನು ಸುಮಾರು 80% ಅಷ್ಟು ಜ್ಯೋತಿಷದಲ್ಲಿ ಏನೇನಿದೆ ಎಲ್ಲ ಕಲ್ತ್ಕೊಂಡಿದ್ದೀನಿ. ಸೂರ್ಯನಿಂದ ಲಗ್ನ ಯಾವ ಥರ ಮಾಡ್ಬೋದು ನೋಡ್ಬೋದು, ಹಾಗೆ ರಾಶಿಯಿಂದ ಚಂದ್ರನಿಂದ ಯಾವ ಥರ ರಾಶಿ ನೋಡ್ಬೋದು. ಮತ್ತು ನಾವೇನು ಅಂದ್ಕೊಂಡಿದ್ವಿ ಎಲ್ಲಕ್ಕೂ ದಾನ ಮಾಡಬೇಕು, ಆ ರಾಶಿನಲ್ಲಿ ಗ್ರಹಗಳು ಉಚ್ಚ ನೀಚ ಇರೋದು ಯಾವುದು, ಯಾವ ರಾಶಿಗೆ ಬಂದರೆ ನಾವು ದಾನ ಮಾಡಬೇಕು, ದಾನ ಮಾಡಬಾರ್ದು ಅಂತೆಲ್ಲ ಹೇಳಿದ್ರು. ಇದರಲ್ಲಿ ನಮಗೆ ಈ ನಂಬರ್ಗಳು ಕೂಡ ಹೇಳಿಕೊಟ್ರು. 2, 5, 6, 10, 11 ಈ ನಂಬರ್ಗಳಿದ್ರೆ ಯಾವುದೇ ಕಾರಣಕ್ಕೂ ದಾನ ಮಾಡಬಾರ್ದು. ಆ ದಾನ ಮಾಡಿದರೆ ಮತ್ತು ಅದರಿಂದ ಏಳಿಗೆ ಆಗಲ್ಲ ಅಂತ ಸುಮಾರು ವಿಷಯಗಳನ್ನ ಕೂಡ ತಿಳ್ಕೊಂಡ್ವಿ. ಮತ್ತು ಲಗ್ನ ಇನ್ನೂ ಹೈಯರ್ ಕ್ಲಾಸಸ್ ಕೂಡ ನಾನು ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದರಿಂದ ಮುಂದೆ ನನಗೆ ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತದೆ ಅಂದ್ಕೊಂಡಿದ್ದೀನಿ. ತಮಗೆಲ್ಲರಿಗೂ ವಂದನೆಗಳು. ಓಕೆ, ನೋಡಿದ್ರಲ್ಲ ಹೇಗೆ ಮಾತನಾಡಿದ್ರು ಅಂತ. ಸೊ ಕಲ್ತು ಮಾತನಾಡ್ತಾ ಇರುವಂತಹ ಮಾತು. ಸೊ ನೀವು ಕೂಡ ಇದೇ ರೀತಿ ಮಾತನಾಡಬೇಕು ಅಂದರೆ ಕ್ಲಾಸಸ್ನ ಬಂದು ಕಲ್ತ್ಕೊಂಡ್ಮೇಲೆ ಸೊ ನಿಮಗೆ ಯಾರು ಹೇಳ್ಕೊಡೋದೇ ಬೇಕಾಗಿಲ್ಲ, ನೀವೇ ಸ್ವತಃ ಹೇಳ್ತೀರಾ ಆ ಒಂದು ಕಲ್ತಿರೋಂಥ ವಿದ್ಯೆ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ. ಇವಾಗ ತುಂಬ ಜನ ವೇಟ್ ಮಾಡ್ತಿದ್ದಾರೆ ಗುರುಜಿ ಹತ್ರ ಮಾತನಾಡೋದಕ್ಕೆ. ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರಮ್ಮ. ಡೇಟ್ ಆಫ್ ಬರ್ತ್ ಹೇಳಿ. 13/3/2003. 13ನಾ? ಹಾ, 13. 13/3/2003ನಾ? ಹಾ. ಟೈಮಿಂಗ್ಸ್ ಏನು? 12:15 AM. 12:15 AM. ಓಕೆ. ಟೈಮಿಂಗ್ಸ್. ಹುಟ್ಟಿರೋ ಅಂತ ಊರು ಯಾವ್ದುಮ್ಮ? ಕುಷ್ಟಗಿ ಮ್ಯಾಮ್, ಕೊಪ್ಪಳ ಡಿಸ್ಟ್ರಿಕ್ಟ್. ಕೊಪ್ಪಳ. ಓಕೆ, ಮಾತಾಡಿ ಗುರುಜಿ ಹತ್ರ. ಹಾ, ನಮಸ್ಕಾರ. ನಮಸ್ತೆ ಗುರುಜಿ. ನಾನು ಇವಾಗ 10th ಓದ್ತಾ ಇದ್ದೀನಿ. ಓಕೆ. ಸೊ ನೆಕ್ಸ್ಟ್ ನನ್ನ ಕರಿಯರ್ ನಲ್ಲಿ ಯಾವ ಫೀಲ್ಡ್ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಬೇಕಿತ್ತು. ಓಕೆ. ಮಿಥುನ ರಾಶಿ, ಆರಿದ್ರ ನಕ್ಷತ್ರ, ಸರಿ ಇದೆಯಾ? ಹಾ. ಗುರುದಶೆ ನಡೀತಾ ಇದೆ 2020ವರೆಗೂ. ಶುಕ್ರ, ಗುರು ಮತ್ತು ಶುಕ್ರನ್ ನೋಡೋಣ ಹೇಗಿದೆ ಅಂತ. 2, 7, 12, 7, 9 ಸೈನ್ಸ್ ಕಾಂಬಿನೇಷನ್ ತೊಗೊಳ್ಳಿ. ಓಕೆ. ಸೈನ್ಸಲ್ಲಿ ಬರ್ತಕ್ಕಂಥ ಕಾಂಬಿನೇಷನಲ್ಲಿ ನೀವು ಇಂಜಿನಿಯರಿಂಗ್ ಟ್ರೈ ಮಾಡಾದಮೇಲೆ ಟೀಚಿಂಗ್ ಲೈನ್ ತುಂಬ ಚೆನ್ನಾಗಿದೆ. 2, 5, 8, 3, 4, 7, 2, 5, 8 ಕಾಂಬಿನೇಷನು. ಟೀಚಿಂಗ್ ಲೈನು, ಲೆಕ್ಚರರು, ಪ್ರೊಫೆಸರ್ ಲೈನು ಎಕ್ಸಲೆಂಟ್ ಆಗಿದೆ. ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಮಾಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಚೆನ್ನಾಗಿದೆ, ಏನು ಟೆನ್ಷನ್ ತೊಗೊಳ್ಬೇಡಿ. ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಲಾಟ್. ಕರೆ ಮಾಡೋದಕ್ಕೆ ಧನ್ಯವಾದ. ಇವಾಗ ಇನ್ನೊಬ್ರು ಕಾಲರ್ ಲೈನಲ್ಲೇ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ ಹಲೋ, ಮಾತಾಡಿ. ನಮಸ್ಕಾರ. ನಮಸ್ತೆ ಮೇಡಮ್. ಮಾತಾಡಿ. ಟಿವಿ ನೋಡಬೇಡಿ, ಟಿವಿ ಒಲಿ ಮ್ಯೂಟ್ ಮಾಡಿ. ಡೇಟ್ ಆಫ್ ಬರ್ತ್ ಹೇಳಿ. 24/3/90. 24/3/90ನಾ? ಹಾ ಮೇಡಮ್. ಮಧ್ಯಾಹ್ನ 1:35. ಮಧ್ಯಾಹ್ನ 1:35. ಹುಟ್ಟಿರುವಂತ ಊರು ಯಾವ್ದು? ವಿಜಯಪುರ. ವಿಜಯಪುರ. ಟಿವಿ ನೋಡಬೇಡಿ ಮಾ, ಟಿವಿ ಒಲಿ ಮ್ಯೂಟ್ ಮಾಡಿ ದಯವಿಟ್ಟು. ಮಾತಾಡಿ ಗುರುಜಿ. ಹಾ, ಮಾಡಿದ್ದೀನಿ ಮೇಡಮ್. 1990. 1990. ಹಾ, 90 ಸರ್. ಹೇಳಿ, ಏನು ಕೇಳಬೇಕಾಯ್ತು? ಸರ್ ನನ್ನ ಮದುವೆ ಬಗ್ಗೆ ಕೇಳಬೇಕು. ಕುಂಭರಾಶಿಲಿ ಹುಟ್ಟಿದ್ರೆ, ಕುಂಭರಾಶಿಲಿ ಧನಿಷ್ಠ ನಕ್ಷತ್ರ. ಇವಾಗ ಸದ್ಯಕ್ಕೆ ಗುರುದಶೆ ನಡೀತಾ ಇದೆ 2019ವರೆಗೂ. ಸೂರ್ಯ, ಗುರು ಮತ್ತು ಸೂರ್ಯ ನೋಡೋಣ. ಗುರುನಲ್ಲಿ 6, 10, 11 ಕಾಂಬಿನೇಷನ್, 7, 11 ಕಾಂಬಿನೇಷನ್ ಇದೆ. ಸೂರ್ಯನಲ್ಲಿ 3, 9 ಕಾಂಬಿನೇಷನು, 3, 9, 7 ಕಾಂಬಿನೇಷನ್ ಇದೆ. 2, 7, 11. ಓಕೆ, ಚೆನ್ನಾಗಿದೆ ಜಾತಕ, ಏನು ಟೆನ್ಷನ್ ತೊಗೊಳ್ಬೇಡಿ. ಗುರು ಮತ್ತು ಚಂದ್ರ 2019 ಅಕ್ಟೋಬರಿಂದ ಅಲ್ಲಿಂದ ಒಂದು 6 ತಿಂಗಳೊಳಗಡೆ ಮದುವೆ ಆಗುತ್ತೆ. ನೆಕ್ಸ್ಟ್ ಇಯರ್ ಅಕ್ಟೋಬರ್ ಆದಮೇಲೆ ಮದುವೆ, ಅಲ್ಲಿಂದ 6 ಮಂತ್ಸ್ ಡೆಫಿನೆಟ್ಲಿ ಮದುವೆ ಆಗುತ್ತೆ. ಏನು ಟೆನ್ಷನ್ ತೊಗೊಳ್ಬೇಡಿ. ಚಂದ್ರನಲ್ಲಿ 2, 7, 11 ಕಾಂಬಿನೇಷನ್ ಬಂದಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೆಚ್ಚು ಭೇಟಿ ಕೊಡಿ.
ಹೆಚ್ಚು ಮಂತ್ರ ಶಿವನದು ಆರಾಧನೆ ಮಾಡಿ. ಸಾಧ್ಯವಾದರೆ ಒಂದು ಹವಳನ ಧರಿಸ್ಕೊಳ್ಳಿ, ಹವಳ ಹಾಕ್ಕೊಳ್ಳಿ. 7-11 ಕಾಂಬಿನೇಷನ್ ಇದೆ, ತುಂಬ ಈಸಿಯಾಗಿ ಮದುವೆಗೆ ಸೆಟ್ ಆಗ್ತಕ್ಕಂಥದ್ದು ಇರುತ್ತೆ. ನೀವು ಫೇಸಿಂಗ್ ಮಾಡ್ತಕ್ಕಂಥದ್ದು ಸೌತ್ ಇದ್ದರೆ ಒಳ್ಳೆಯದು. ಮದುವೆಗೆ ಬಂದಾಗ ಯಾರು ನೋಡೋಕ್ಕೆ ಬರ್ತಾ ಇದ್ದಾಗ ನೀವು ಸೌತ್ ಫೇಸಿಂಗ್ ಮಾಡಿದ್ರೆ ಬೇಗ ಸೆಟ್ ಆಗ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಆಮೇಲೆ ಕೈಯಲ್ಲಿ ಸ್ವಲ್ಪ ರೋಸ್ ಇಟ್ಕೊಳ್ಳಿ. ಬರೋ ಟೈಮಲ್ಲಿ ಒಂದು ರೋಸ್ ಇಟ್ಕೊಂಡು ಕೂತ್ಕೊಳ್ಳಿ, ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ನಿಮಗೆ ಫಸ್ಟ್ ಜಾತಕ ನೋಡಿ, ಹುಡುಗನ ನೋಡಿ, ಇಷ್ಟ ಆದಾಗ ರೋಸ್ ಇಟ್ಕೊಳ್ಳಿ, ಇಷ್ಟ ಇಲ್ಲದಾಗ ರೋಸ್ ಸೈಡ್ಗಿಡಿ. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಲಾರ್ಡ್, ಕರೆ ಮಾಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ ವೀಕ್ಷಕರೇ ಕಾರ್ಯಕ್ರಮನ ಮುಂದುವರ್ಸೋಣ. ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ. 4/6 ಜೂನ್ 1993. 93. ಟೈಮಿಂಗ್ಸ್ ಏನು? 7:30 ಬೆಳಿಗ್ಗೆ. ಬೆಳಿಗ್ಗೆ 7:30. ಹುಟ್ಟಿರುವಂತ ಊರು ಮಾ? ಹರಿಹರ. ಹರಿಹರ. ಪ್ರಶ್ನೆ ಕೇಳಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರುಗಳೇ, ನನಗೆ 2ನೇ ಸರಿ ಲೈನ್ ಸಿಗ್ತಿರೋದು ಖುಷಿ ಆಗ್ತಾ ಇದೆ ಗುರುಗಳೇ. ಇದೇ ಥರ ಕ್ಲಾಸ್ಗೂ ಟ್ರೈ ಮಾಡಿಬಿಡಿ, ಒಳ್ಳೇದಾಗುತ್ತೆ. ಆಯ್ತು ಗುರುಗಳೇ, ಹಾಗೆ ಆಗ್ಲಿ. ಯಾರಾದರೂ ಫೋನ್ ಮಾಡ್ಬಿಟ್ಟು ನಾನು ಕ್ಲಾಸಿಗೆ ಟ್ರೈ ಮಾಡಿದ್ದೀನಿ, ಬರ್ತಾ ಇದ್ದೀನಿ ಅಂತ ಹೇಳಬೇಕು, ಅದೇ ಖುಷಿ ಆಗುತ್ತೆ ನಮಗೆ. ಓಕೆ, ವಿದ್ಯೆ. ವೃಶ್ಚಿಕ ರಾಶಿ, ಹೇಳಿ ಏನು ಕೇಳ್ತಾ ಇದ್ದೀರಾ? ಏನ್ ಗುರುಗಳೇ, ಒಂದು ಹೋದ ವರ್ಷ ಒಂದು ಆಕ್ಸಿಡೆಂಟ್ ಅಲ್ಲಿ ತುಂಬಾ ಪ್ರಾಣಾಪಾಯದಿಂದ ಕೋಮಕ್ಕೆ ಹೋಗಿ ವಾಪಸ್ ಬಂದ ಮಗ. ಅವನದೀಗ ಮುಂದೆ ಫ್ಯೂಚರ್ ಅಲ್ಲಿ ಕೆಲಸ ಹೇಗಿದೆ? ಅವನ್ ತಮ್ಮನ ಜಾತಕದಲ್ಲಿ ಕುಜರಾವು ಸಂಧಿ ಇದೆ, ಅದಕ್ಕೆ ಭಯ ಆಗುತ್ತೆ. ಅದಕ್ಕೆ ಅವ್ನ ಆರೋಗ್ಯ ಮತ್ತು ಕೆಲಸ ಹೇಗ್ ನಡೀತದ ಅವ್ನ ಮುಂದೆ ಫ್ಯೂಚರ್ ಅಂತ ಕೇಳ್ತೀನಿ. 4, 6, 8, 10, 12 ಈ ಕಾಂಬಿನೇಷನ್ ಇದ್ದರೆ ಆಕ್ಸಿಡೆಂಟ್ ಗ್ಯಾರಂಟಿ. ಈ ಕಾಂಬಿನೇಷನು ಅದು ರಾಹುನಲ್ಲಿ ಬಂದರೆ, ಕೇತುನಲ್ಲಿ ಬಂದರೆ, ಶನಿನಲ್ಲಿ ಬಂದರೆ 100% ಆಕ್ಸಿಡೆಂಟ್, ಯಾರೂ ನಿಲ್ಸೋಕ್ಕಾಗಲ್ಲ. ಕೇತುನಲ್ಲೂ 4, 6, 10, 12 ರಾಹು ಭುಕ್ತಿಲಿ ಆಗಿರೋದು ನಡೆದಿರೋದು ಲಾಸ್ಟ್ ಇಯರ್ ಅಂದಾಗ. ಈಗ ಗುರು ನಡೀತಾ ಇದೆ, ಅದರಲ್ಲೂ ಕೂಡ 4, 6, 8, 9, 12 ಇದೆ. ಈ ಕಾಂಬಿನೇಷನ್ ಇದ್ದವ್ರಿಗೆ ಜನರಲಿ ನಾವು ಏನು ಮಾಡ್ತೀವಿ, 5-11 ಕಾಂಬಿನೇಷನ್ ಅಥವಾ 5-9-11 ಕಾಂಬಿನೇಷನ್ ನಾವು ಅಪಾಯದಿಂದ ಪಾರಾಗುತ್ತೆ. ಸೊ ಇಲ್ಲಿ 5-9-11 ಕಾಂಬಿನೇಷನ್ ಯಾವುದೂ ಇಲ್ಲ. ಬಟ್ ಏನು ಅಂತಂದರೆ ಇಲ್ಲಿ 5 ಮಾತ್ರ ಸೇವ್ ಆಗಿದೆ, 9 ಸ್ವಲ್ಪ ಇರೋದ್ರಿಂದ 5-9-11 ಸ್ವಲ್ಪ ಸೇವ್ ಆಗಿದೆ ರಾಹುನಲ್ಲಿ. ಮತ್ತು ಇದು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಶುಕ್ರ ಮತ್ತು ರಾಹುನಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಮತ್ತೆ ಆ ಕಾಂಬಿನೇಷನ್ ಇದ್ದಾಗ. ಯಾಕಂದರೆ ಶುಕ್ರನಲ್ಲೂ ಕೂಡ 4, 6, 8, 1 ಇದೆ. ಮತ್ತೊಂದು ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಇದೆ, ಅದು ಸ್ವಲ್ಪ ಫೇಟಲ್ ಆಗಿರುತ್ತೆ. ಸ್ವಲ್ಪ ಫೇಟಲ್ ಅಂದರೆ ಅರ್ಥ ಮಾಡ್ಕೋಬೇಕು. ಸೊ ಇದಕ್ಕೆ ಮೃತ್ಯುಂಜಯ ಮಂತ್ರ ಹೇಳಬೇಕು. ಮತ್ತು ಬರ್ತಕ್ಕಂಥ ಒಂದು 8 ಮುಖದ ರುದ್ರಾಕ್ಷಿ ನೇಪಾಳ ಆರಿಜಿನ್ದು ದಯವಿಟ್ಟು ಹಾಕ್ಕೊಳ್ಳಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ಸ್ ಲಾರ್ಡ್, ಕರೆ ಮಾಡೋದಕ್ಕೆ ಧನ್ಯವಾದ. ಇನ್ನೊಬ್ರು ಕಾಲರ್. ಹಲೋ, ನಮಸ್ತೆ. ಮೇಡಮ್ ನಮಸ್ತೆ. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ ನಮ್ಮ ತಮ್ಮಂದು ಗಣೇಶ್ ಅಂತ ಅವರು. ಡೇಟ್ ಆಫ್ ಬರ್ತ್ ಹೇಳಿ. 19/11 1985. 85. ಟೈಮಿಂಗ್ಸ್ ಏನು? 8:30 AM ಮೇಡಮ್. 8:30 AM. ಹುಟ್ಟಿರೋಂಥ ಊರು ಯಾವುದು ಸರ್? ಊರು ಇದು ಮೇಡಮ್ ಮೈಸೂರು. ಮೈಸೂರಾ? ಓಕೆ ಗುರುಜಿ, ಮೈಸೂರಿಗೆ ಬರ್ತಾ ಇದಾರೆ ಇದೇ ವೀಕೆಂಡ್. ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ, ಆಯ್ತಾ? ಮಾತಾಡಿ ಇವಾಗ ಗುರುಜಿ ಹತ್ರ. ಸರ್ ನಮಸ್ಕಾರ. ಗುರುಜಿ ನಮಸ್ತೆ. ಕುಂಭರಾಶಿ, ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಗುರು ದಶೆ ನಡೀತಾ ಇದೆ 2020 ಚಂದ್ರಭುಕ್ತಿ. ಗುರು ಮತ್ತು ಚಂದ್ರ ನೋಡೋಣ ಹೇಗಿದೆ ಅಂತ. 2, 5, 12 ಕಾಂಬಿನೇಷನು ಸಾಧಾರಣವಾಗಿದೆ. ಯಾವ ವಿಚಾರದಲ್ಲಿ ನೋಡಬೇಕು? ಮದ್ವೆ ಯಾವಾಗ ಆಗುತ್ತೆ ಅಂತ ಕೇಳಕ್ಕೋಸ್ಕರ. 7ನೇ ಅಧಿಪತಿ ಕೇತು. ಕೇತು ರೆಟ್ರೋಗ್ರೇಡ್ ಆಗಿದೆ. ರೆಟ್ರೋಗ್ರೇಡ್ 6-11 ಸ್ವಲ್ಪ ಕಷ್ಟ ಸರ್. ಮ್ಯಾರೇಜು ತುಂಬಾ ಕಷ್ಟ. ಈ ವರ್ಷ ಆಗಲ್ವ ಸರ್? ನಾನು ಈ ವರ್ಷ ಕಷ್ಟ ಅನ್ನ ಅಂದರೆ ಈ ವರ್ಷಕ್ಕೆ ಇನ್ನೂ ಎಷ್ಟು ದಿವಸ ಇದೆ ಸರ್? ಎಷ್ಟು ಡೇಸ್ ಇದೆ? ಅಲ್ಲ ನೆಕ್ಸ್ಟ್ ಇಯರ್ ಆದರೂ ಆಗುತ್ತೆ ಅಂತ. ಇವತ್ತು ಡೇಟ್ ಎಷ್ಟಮ್ಮ? ಈ 12 ಡೇಸಲ್ಲಿ ನಿಮಗೆ ಈ ವರ್ಷ ಆಗಲ್ವಾ ಅಂತ? ಅಲ್ಲ ನೆಕ್ಸ್ಟ್ ಇಯರ್ ಆದ್ರೆ ಆಗುತ್ತೆ ಗುರುಜಿ. ನೆಕ್ಸ್ಟ್ ಇಯರ್ ಶನಿ ದಶೆಯಲ್ಲೇ ಮದುವೆ ಆಗುತ್ತೆ ಸರ್. ಇದಕ್ಕಿಂತ ಮುಂಚೆ ಆಗಲ್ಲ. ಶನಿ ದಶೆ 2023 ತೋರಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಭಾಳ ಕಷ್ಟ ಇದೆ. 2023. ಈಗ ಅವ್ರದ್ದು ಏಜ್ ಎಷ್ಟು? ಏಜು 32 ಗುರುಜಿ. ಇನ್ನು 5 ಇಯರ್ಸ್ ಆ್ಯಡ್ ಹಾಕೋಬೇಕು. 37ಗೆ ಅವ್ರ ಮದುವೆ ತೋರಿಸ್ತಾರೆ. ಅದಕ್ಕಿಂತ ಮುಂಚೆ ತುಂಬಾ ಕಷ್ಟ ಇದೆ, ಟಫ್ ಇದೆ.
ಮಂತ್ರ ಪಠನೆ ಮಾಡ್ಕೋಬೇಕು. ಶನಿಯ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳಕ್ಕೆ ಹೇಳಿ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಯಥೇಚ್ಛವಾಗಿ ಹೇಳ್ಕೊಳಕ್ಕೆ ಹೇಳಿ. ಕೈಲಾಶಂತ್ರ ಇಡಕ್ಕೆ ಹೇಳಿ. ಬೇಗ ಆದರೆ ಆ ಮಂತ್ರದಿಂದ ಆಗುತ್ತೆ ಹೊರತು ಜಾತಕದಿಂದ ಆಗೋದಿಲ್ಲ. ತುಂಬಾ ಟಫ್ ಇದೆ. ಬಲಗೈ ಮಧ್ಯದ ಬೆರಳಿಗೆ ಅಮೆಥಿಸ್ಟ್ ಅಂತ ಒಂದು ಉಂಗುರ ಬರುತ್ತೆ, ಅದನ್ನು ಧರಿಸ್ಕೊಳ್ಳಿ. ಅಮೆಥಿಸ್ಟ್ ಓಕೆ, ಅದನ್ನು ಹಾಕೋಬೋದು. ಅಮೆಥಿಸ್ಟ್ ಉಂಗುರ ಮಧ್ಯದ ಹಾಕ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಕರೆ ಮಾಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇವಾಗ ಇನ್ನೊಬ್ರು ಕಾಲರ್. ಹಲೋ ಹಲೋ, ನಮಸ್ಕಾರಮ್ಮ, ಡೇಟ್ ಆಫ್ ಬರ್ತ್ ಹೇಳಿ. 3/2/2003. 3/2/2003. ಟೈಮಿಂಗ್ಸ್ ಏನು? ರಾತ್ರಿ 11:30. ಓಕೆ. ಹುಟ್ಟಿರೋಂಥ ಊರು ಯಾಳವಾರ, ಎಲ್ಲಿ ಬರುತ್ತದು? ಜಿಲ್ಲೆ? ಬಿಜಾಪುರ ಡಿಸ್ಟ್ರಿಕ್ಟ್. Okay. ವಿಜಯಪುರ ಡಿಸ್ಟ್ರಿಕ್ಟ್. ಸರಿ ಸರಿ, ಪ್ರಶ್ನೆ ಕೇಳಿ, ಮಾತಾಡಿ. ಎಷ್ಟು ಕಿಲೋಮೀಟರ್ ಬಿಜಾಪುರ? ಹಲೋ, ಹೇಳಿದ್ರಿ ಗುರುಜಿ? ನಾನು ಹೇಳ್ಬೇಕಾ ನೀವು ಹೇಳ್ಬೇಕಾ? ಹಾಂ ಆಯಿತು, ನಾನೇ ಹೇಳ್ತೀನಿ. ಅಲ್ಲ ಹೇಳಿ ಸರ್. ಅವಳು 10th ಇದ್ದಾಳೆ ಇವಾಗ. ಅವಳು ಚೆನ್ನಾಗಿ ಓದ್ತಾನೆ ಇಲ್ಲ, ಸೀರಿಯಸ್ ಆಗಿ ಸ್ಟಡಿ ಮಾಡ್ತಾ ಇಲ್ಲ. ಅದಕ್ಕೆ ಕೇಳಬೇಕಾಗಿತ್ತು, ಮುಂದೆ ಏನ್ ತಗೋಬೇಕಾಗಿ? 10th ಇದ್ದಾಳಲ್ಲ, ಮುಂದೆ ಯಾವ ಲೈನ್ ಹೋದ್ರೆ ಸರಿ ಅಂತ ಕೇಳ್ತಾ ಇದ್ದೀವಿ. ಗುರು 3610, ಕುಜ 3912 3912 ಚೆನ್ನಾಗಿ ಓದ್ತಾರೆ, ಡೆಫಿನೆಟಾಗಿ ಚೆನ್ನಾಗಿ ಓದ್ತಾರೆ. 3610 ಕಾಮರ್ಸ್ ಲೈನ್ ಕೊಡಿಸಿ. ಕಾಮರ್ಸಲ್ಲಿ ಓದಾದ ಮೇಲೆ ಅವ್ರಿಗೆ ಟೀಚಿಂಗ್ ಲೈನ್ಗೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು, ತುಂಬ ಚೆನ್ನಾಗಿದೆ. ಈ ಒಂದು ಕುಜ ಭುಕ್ತಿ ಹೋಗೋರ್ಗಷ್ಟೇ 3912 ಕಾಂಬಿನೇಷನ್ ಇರೋದ್ರಿಂದ. ರಾಹು ಎಕ್ಸಲೆಂಟ್ ಆಗಿದೆ, ಅದಾದಮೇಲೆ ಶನಿನೂ ಎಕ್ಸಲೆಂಟ್ ಆಗಿದೆ, ಟೀಚಿಂಗ್ ಲೈನ್ ಎಕ್ಸಲೆಂಟ್ ಆಗಿದೆ. ಕಾಮರ್ಸ್ ಪ್ಲಸ್ ಟೀಚಿಂಗ್ ಈ ಲೈನು ಬ್ಯೂಟಿಫುಲ್ ಆಗಿದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಕರೆ ಮಾಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ. ಸೊ ಟೈಮ್ ಆಗೋಯ್ತು, ತುಂಬ ಜನ ಕಾಲ್ ಮಾಡ್ತಾ ಇದ್ರಿ. ಖಂಡಿತವಾಗ್ಲೂ ಮಾತನಾಡೋದಕ್ಕಾಗಲ್ಲ, ಸಮಯದ ಅಭಾವ. ನಾಳಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾತನಾಡೋ ವೀಕ್ಷಕರೇ. ನಾಳಿನ ಸಂಚಿಕೆಯಲ್ಲಿ ಗುರುಜಿ ಸೂರ್ಯ ಧನು ರಾಶಿಗೆ ಪ್ರವೇಶ ಆಗಿದೆ, ಆ ರಾಶಿಫಲಗಳನ್ನ ಹೇಳಿದ್ದಾರೆ. ಮಿಕ್ಕಿರೋ ರಾಶಿಫಲಗಳನ್ನ ನಾಳಿನ ಸಂಚಿಕೆಯಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂಥ ಸಮಯ. ಗುರುಜಿ ಧನ್ಯವಾದಗಳು. ನಾನು ಇನ್ನೇನಿಲ್ಲ, ಒನ್ ಆಫ್ ದಿ ಈಸಿಯೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಈಸಿಯೆಸ್ಟ್ ಸಬ್ಜೆಕ್ಟು ನಮ್ಮ ನಕ್ಷತ್ರ ನಾಡಿ. ಜ್ಯೋತಿಷ್ಯನೂ ಈಸಿ, ಕಷ್ಟ ಏನಿಲ್ಲ, ತುಂಬ ಈಸಿಯೆಸ್ಟ್ ಸಬ್ಜೆಕ್ಟು. ಬಟ್ ಭಗವಂತ ಅಷ್ಟು ಈಸಿ ಮಾಡಿಕೊಟ್ಟಿದ್ದಾನೆ, ಖಂಡಿತ ಈಸಿ ಮಾಡಿಕೊಟ್ಟಿದ್ದಾನೆ. ಹೆಚ್ಚು ಜನ ಬಂದು ಕಲ್ತ್ರೆ ನಿಮ್ಮ ಲೈಫ್ ನೀವು ನೋಡ್ಕೋಬೋದು ಖಂಡಿತ. ಸೊ ಮೈಸೂರಿಗೆ ಬರ್ತಾ ಇದ್ದೀನಿ ಈ ಸ್ಯಾಟರ್ಡೆ. ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ವಿತಿನ್ 2 ಡೇಸಲ್ಲಿ ಎಲ್ಲಿ ಇರುತ್ತೆ ಅಂತ ಇದು ಮಾಡ್ತಾನೆ. ಇನ್ನು ಯಾರು ನೋಡ್ತಾ ಇದ್ದಾರೆ, ಇನ್ಯಾರು ಇಂಟ್ರೆಸ್ಟ್ ಇದೆಯೋ ಖಂಡಿತ ಮೈಸೂರಲ್ಲಿ ಬನ್ನಿ. 4 ಡೇಸ್ ಕ್ಲಾಸ್, ಸ್ಯಾಟರ್ಡೆ ಸಂಡೇ. ಸೊ ಇಲ್ಲಿ ಏನಾಗುತ್ತೆ ಅಂದರೆ 2nd 23rd ಇರುತ್ತೆ. ಮತ್ತು ಈ ಇಯರ್ ಎಂಡ್ ಬರೋದ್ರಿಂದ ಆ ಸ್ಯಾಟರ್ಡೆ ಸಂಡೇ ನಾನು ಮಾಡ್ತಾಯಿಲ್ಲ. ಮತ್ತು 5th 6th ಮಾಡ್ತಾಯಿದ್ದೀನಿ, ಒಂದು ಗ್ಯಾಪ್ ಕೊಡ್ತಾಯಿದ್ದೀನಿ. ಯಾಕಂದರೆ ನ್ಯೂ ಇಯರ್ ಎಂಜಾಯ್ ಮಾಡ್ತಾರೆ ಜನ. ಸೊ ನಾನು ಹೋಗಿ ಕ್ಲಾಸ್ ಮಾಡ್ತಾಯಿದ್ರೆ ಬೈಕೋತಾರೆ. ಸೊ ಒಂದು ಗ್ಯಾಪ್ ಇರುತ್ತೆ, ಮತ್ತು ಕಂಟಿನ್ಯೂ ಆಗುತ್ತೆ ಮೈಸೂರಲ್ಲಿ. ಸೊ January 12th ಎನಿವೇ ಇನ್ ಬ್ಯಾಂಗ್ಳೂರ್, ಮತ್ತು 25th ಮ್ಯಾಂಗ್ಳೂರ್ಗೆ ಬರ್ತಾಯಿದ್ದೀನಿ. ಸಂಖ್ಯಾಶಾಸ್ತ್ರ ಭಾಳ ಚೀಪ್, ಅಂದರೆ ಚೀಪ್ ಅಂತ ಹೇಳ್ತೀನಿ ನಾನು, ಯಾಕಂದರೆ ನ್ಯೂಮರಾಲಜಿ ಅಲ್ಲ, ಪ್ರೈಸ್ ಇರ್ತಕ್ಕಂಥದ್ದು. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ವೀಕ್ಷಕರು, ನಾಳಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ನೋಡ್ತಾ ಇರಿ ನಕ್ಷತ್ರನ.